ನಮಸ್ಕಾರಕ್ಕೋ. ಬಡ್ಡಿ ಬಂಗಾರಕ್ಕಾಗಿದ್ದೀರಾ? ಯಾರದು? ಏ ನಾನೇನಕ್ಕೋ ಮುನ್ರಾಜ. ಹೇಳೋಕೋ ನನ್ನನ್ನ ಮುಟ್ಬಿಟ್ಟಿದ್ದೋಳಪ್ಪ ನೀನು. ಬಡ್ಡಿ ಕೊಟ್ರಲ್ಲ ನೆನ್ಪಿಟ್ರಕ. ಅಕ್ಕ ನೀನು ಬುಕ್ಕಾಗ ಬರ್ತಿತ್ತು ಬಡ್ಡಿ ನಾನು ಓದ್ ವರ್ಷ ತಕೊಂಡಲ್ಲ ನಿಂದು ಬಡ್ಡಿ. ತಿಂಗಳ ನಿನ್ ಬಡ್ಡಿ ಬರ್ಕೊಂಡಲ್ಲ. ನಾವು ತಿಂಗಳ ಕಟ್ನಲ್ಲ ನೀನ್ ಬಡ್ಡಿ. ಅವಾಗ ಕರೆಕ್ಟ್ ಕಟ್ಟಿದ್ಯಪ್ಪ, ಈಗ ಕರೆಕ್ಟ್ ಕಟ್ಟಿದ್ಯಾ ಹೇಳು. ಏನಕ್ಕೋ ಬಾಯಿನ ನೀರಿಲ್ಲ, ಬೋರೆಲ್ಲ ಒಣಗೋಯ್ತೆ, ಬೆಳೆ ಹಾಕಿದೆ, ಬೆಳೆ ನಾಷ್ಟ ಆಗೋಯ್ತಲ್ಲಕ್ಕ. ನಿನಗ್ ಬೆಳೆ ನಷ್ಟ ಆದ್ರೆ ನನಗ್ ಬಡ್ಡಿ ಯಾರು ಕೊಡ್ತಾರೆ? ಉಳುಮೆ ಮಾಡಿ ನಾನು ಅಥವಾ ಮಾಡಿ ಎಲ್ಲ ಬೆಳೆ ಹಾಕಿದ್ದೇನಕ್ಕ. ಇಸು ಕೊರದು ಕೊಟ್ಕೊಂಡು ಹೋಗ್ಬಿಡ್ತೀನಿ ನೀನ್ ಕೊಡಕ್ಕೆ. ಎರಡರಷ್ಟು ಬಡ್ಡಿ ಕಟ್ತೀಯ? ಕಟ್ತೀನಕ್ಕೋ. ನೀನ್ ಹೆಂಗಿರ ಬಡ್ಡಿ ಕಟ್ತೀನಿ. ಇದ್ರ ಮಾತ್ರ ಸತ್ಯ ಮಾತಾಡ್ತೀನಿ. ಮುನ್ರಾಜು ಅಂತಂದ್ರೆ ಇಡೀ ಊರಾಗ ಅಕ್ಕ ಕೇಳ್ಕ ಹೆಂಗೆ ಮುನ್ರಾಜ್ ಅಂದ್ರೆ ಲೆಕ್ಕ ಕರೆಕ್ಟ್ ಆಗಿ ಬುಟ್ಟಿ ಕಟ್ಟೋ ನನ್ನ ಮಗ ನಾನು. ಹೌದೇ? ಮತ್ತೆ ನನ್ನ ಹತ್ರ ಯಾಕೆ ಕಟ್ತಿಲ್ಲ ನೀನು? ಇನ್ನು ಮ್ಯಾಗ ಹೇಳಿದ್ರಲ್ಲ ಬೆಳೆ ಎಲ್ಲ ಹಾಕಿದ್ದೀನಿ. ಬೆಳೆ ಬಂದ ಮೇಲೆ ಫಸಲು ಬಂದ ಮೇಲೆ ಅಲ್ಲಿ ಹೋಗಿ ಪೇಟೆಗೆ ಹೋಗಿ ಮಾರಕ್ಕೆ ಬಂದು ಅಸಲು ಬಡ್ಡಿ ಎಲ್ಲ ಶುದ್ಧ ಮಾಡಕ್ಕೆ ನಾನು. ಯಾವಾಗ ಮಾಡ್ತೀಯಪ್ಪ? ಹೇಳ್ತಾನೆ ಇದೆಯಾ 2 ತಿಂಗಳಿಂದ ಈ ಕಡೆ ಪತ್ತೇನೇ ಇಲ್ಲ ನೀನು. ದಯವಿಟ್ಟು ಅನ್ಕೊಡಕ್ಕೂ ಕಷ್ಟವಾಗಿದ್ದೀನಿ. ಏನು ತಪ್ಪಾಗಿ ಅನ್ಕೋಬೇಡಕ್ಕ. ಹಿಂಗ್ ಬಂದ್ರೇನಕ್ಕ ಬಡ್ಡಿಗೆ ಕೊಡೋದು. ಅರ್ಕಿ ಬಟ್ಟೆ ಹಾಕೊಂಡ್ ಬಂದ್ಬಿಟ್ರೆ ಯಾರು ಕೊಡಲ್ಲ. ಇವತ್ತು ಏನಿಲ್ಲ ಈ ತರ ಪ್ಲಾನ್ ಮಾಡಿದ್ಯಾ? ನಾವಲ್ಲಕ್ಕ. ಹೊಸ ಬಟ್ಟೆಗೆ ಲೆಕ್ಕ ಬಂದ್ಬಿಟ್ರೆ ನಿಂಗೆ ಬಡ್ಡಿ ಕೊಟ್ಬಿಡ್ತಾರೆ ಅಂತ ಅರ್ಥನಾ? ದಯವಿಟ್ಟು ಸಿಸಲವಾಗಿ ತಗೊಂಡ್ಬಂದು ಬಡ್ಡಿ ಕಟ್ತೀನಿ ನಾನು. ಮೋಸ ಮಾಡಲ್ಲ. ಆಯ್ತು, ಈಗ ತಗೊಂಡಿರೋದನ್ನ ಫಸ್ಟ್ ಕರೆಕ್ಟ್ ಆಗಿ ಕಟ್ಟು, ಆಮೇಲೆ ನೋಡೋಣ. ಬ್ಯಾಂಕ್ ಓಪನ್ ಮಾಡಿದ ತಕ್ಷಣ ನಮ್ಮ ಚಿಕ್ಕೇಗೌಡ್ರು ನಿನ್ನ ಅಕೌಂಟ್ಗೆ ಹಾಕ್ತೀನಿ ಬೆಳೆಯಾಗ ಅಂತ ಹೇಳ್ತು. ಯಾಕಂದ್ರೆ ನಾನು ಕೇಳಿದೆ, ನಾನು ಬಡ್ಡಿ ಬಂಗಾರಮ್ಮನ ಹತ್ರ ಸಾಲ ಮಾಡಿಬಿಟ್ಟು ಬಡ್ಡಿಗೆ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಆಯಮ್ಮ ಮತ್ತೆ ಬಡ್ಡಿ ಕೊಡ್ಬೇಕಾದ್ರೆ ಇದೆಲ್ಲ ಕೊಟ್ಟು ಅಂತ ಹೇಳಿದ್ರೆ ಅದಕ್ಕೆ ನೀನು ಕೊಟ್ಟು ಬಿಡು. ನಾನು ಕೊಟ್ಟು ಬಿಟ್ಟು ತಗೊಂಡ್ಬಂದು ಕೊಡ್ತೀನಿ ಅಂತ ಹೇಳಿದ್ನಕ್ಕ. ಮ್ಯಾನೇಜರ್ ಬ್ಯಾಂಕ್ 10 ಗಂಟೆಗೆ ಬರ್ತಾರೆ. ಮಾತೊಂದು 2 ಇಲ್ಲ 6 ಮೇಲೆ ಮಾತೊಂದೇನಕ್ಕೆ ಹಾಕತ್ತೆ. 2 ತಿಂಗಳ ಒಳಗಡೆ ನೀನ್ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಈ ಬಡ್ಡಿ ಅಲ್ಲಕ್ಕ ಬಡ್ಡಿ ಕಟ್ಟಿಲ್ಲ ಅಂತಂದ್ರೆ ನನ್ನ ಹೊಲನ ನಿನ್ನ ಹೆಸರು ಬರ್ದು ಬಿಡ್ತೀನಿ. ಅಲ್ಲ ಮುನ್ರಾಜು, ನಾನು ಇರೋ ಬರೋ ಒಡವೆನ ಹೊಲನ ಎಲ್ಲ ಮಾರ್ಬಿಟ್ಟು ನಿಂಕ ತಿಂಗಳ ನೀನು ಬಡ್ಡಿ ಕೊಡ್ತೀನಿ ಅಂತ ಆಸೆ ಇಟ್ಬಿಟ್ಟು ಎಲ್ಲ ಇರೋದನ್ನೆಲ್ಲ ಮಾರಿ ನಿಂಗೆ ಕೊಡ್ತಾ ಇದ್ದೀನಲ್ಲ. ನೀನ್ ಮಾತ್ರ ನೋಡಿದ್ರೆ ಹೊಲ ತಗೊಂಡಿದ್ದೀನಿ, ಮನೆ ತಗೊಂಡಿದ್ದೀನಿ, ಸೈಟ್ ತಗೊಂಡಿದ್ದೀನಿ ಅಂತ ಹೇಳ್ತಿದೀಯಾ. ನಮ್ ದುಡ್ಡು ಹೋಯ್ತು, ಜಮೀನು ಹೋಯ್ತು, ಎಲ್ಲ ನಿನಗೆ ಬಡ್ಡಿಗೆ ಕೊಟ್ಬಿಟ್ಟಿದ್ದೀನಲ್ಲ. ನೀನ್ ಯಾವಾಗ ಕೊಡ್ತೀವಿ ವಾಪಸ್ಸು ಅಂತ ಈಗ ಕೇಳಿದ್ರೆ 2 ತಿಂಗಳು ಬ್ಯಾಂಕು ಏನೇನೋ ಕತೆ ಹೇಳ್ತಿದೀಯಲ್ಲ. ಯಾವ ರೀತಿ ನಿನ್ನ ನಂಬೋದು ನಾನು? ಇವೆಲ್ಲ ಆಗಕ್ಕಿಲ್ಲ. ಫಸ್ಟ್ ದುಡ್ಡು ಎತ್ಕೊಂಬಂದು ಸೆಟ್ಲ್ ಮಾಡು, ಆಮೇಲೆ ನೋಡೋಣ. ಅಲ್ಲ ಬಡ್ಡಿ ಬಂಗಾರಕ್ಕ, ನಾನು ನಿಂಗೆ ಕೇಳಿಲ್ಲ. ನಮ್ಮ ಬ್ಯಾಂಕಾಗ ಹೇಳಿದ ಅವರು ನೀವು ಅಕೌಂಟ್ ಹಾಕ್ತೀನಿ, ಅಕೌಂಟಾಗ ಡ್ರಾ ಮಾಡಿಕೊಡು ಬಡ್ಡಿ ಬಂಗಾರ ಅಂತ ಹೇಳೋವ್ರೆ. ನಾನು ಹೇಳ್ತಾ ಇದ್ದೀನಲ್ಲ, ಬ್ಯಾಂಕ್ ಹೋಗ್ಬಿಟ್ಟು ಬೆಳಗಾಕ ಅವರು ಅಕೌಂಟ್ ಹತ್ರ ಡ್ರಾ ಮಾಡ್ಕೊಂಬಂದು ನಿಂಕ ಕೊಡ್ತೀನಿ, ಶುಕ್ತ ಮಾಡ್ತೀನಿ. ಈಗ ನನಗೆ ಶುಕ್ತ ಆದಮೇಲೆ ನನಗೆ 5 ಲಕ್ಷ ಬೇಕು. ಬೆಳೆ ಇಕ್ಕಿದ್ದೀನಿ, ಫಸಲು ಬರ್ತಾ ಇದೆ, ಪ್ಯಾಟ್ಗೆ ಹೋಗ್ತೀನಿ, ಮಾರ್ತೀನಿ, ದುಡ್ಡು ಬರ್ತದೆ, ಕಾಸು ತಂದ್ಕೊಡ್ತೀನಿ. ಒಂದು ಪಕ್ಷ ನಾನು ಕಾಸು ಕೊಡಲಿಲ್ಲ ಅಂದ್ರೆ ನನ್ನ ಹೊಲ ನಾನು ನಿನ್ನ ಹೆಸರು ಬರ್ದಾಕ್ತೀನಿ. ನಾನು ಇದಕ್ಕೆ ರೈಟು. ನಾನು ಏನು ಮಾತಾಡ್ತೀನೋ ಅದನ್ನೇ ಮಾಡು. ನಾನು ಈಗ ಏನು ಗೊತ್ತಾ, ಒಳ್ಳೆ ನನಗೆ ಫಿಲಿಮ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕೈತೆ, ಒಳ್ಳೆ ಅವಕಾಶ ಸಿಕ್ಕೈತೆ. ಇದು ಅವಕಾಶ ಕಳ್ಕೊಬೇಕಂತೀಯ ಬಡ್ಡಿ ಬಂಗಾರಪ್ಪ. ಫಿಲಿಮ್ನಾಗ ಏನಾದ್ರು ನಾನು ಡ್ಯಾನ್ಸ್ ಮಾಡಿ ಆ್ಯಕ್ಟ್ ಮಾಡಿ ಜನಗಳೆಲ್ಲ ಒಪ್ಕೊಂಡ್ಬಿಟ್ಟು ಮುನ್ರಾಜ್ ಆಗ್ತದೆ ಚೆನ್ನಾಗೈತೆ, ಮುನ್ರಾಜ್ ಚೆನ್ನಾಗೈತೆ, ಒಂದು ನೆಡ್ರ ಚಿಕ್ಕಕ್ಕ ಮಲ್ಲಕ್ಕ ಎಲ್ಲಕ್ಕ ಎಲ್ಲಕ್ಕೊಂಬಂದು ಟ್ಯಾಕ್ಸಾಗ ಸಿನಿಮಾ ನೋಡ್ಬೇಕು, ಕ್ಲಾಸ್ ಬರೋಲ್ಲ, ಕೊಡುದಕ್ಕ ನಿರ್ಮಾಪಕಕ್ಕ ಆಗ ನಾನು ದೊಡ್ಡ ಸ್ಟಾರ್ ಆಗ್ತೀನಿ. ಎಲ್ಲ ಸೂಪರ್ ಸ್ಟಾರು, ರಿಯಲ್ ಸ್ಟಾರ್ ಆದ್ರೆ ನಾನು ಒರಿಜಿನಲ್ ಸ್ಟಾರ್ ಮುನ್ರಾಜ್ ಆಗ್ಬಿಡ್ತೀನಕ್ಕೋ. ಹೌದಾ ಮುನ್ರಾಜ? ನಿನ್ನ ಹತ್ರ ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಾ? ನನಗೆ ಗೊತ್ತೇ ಇಲ್ಲಲ್ಲ ಕಣ್ಲಾ. ಆಯಿತು, ಒಂದು ಕೆಲಸ ಮಾಡು, ನನ್ನ ಹತ್ರ ಬಚ್ಚಿ ಕಡಿದ್ನೆ ಒಂದು 5 ಲಕ್ಷ ಅದೇ, ಅದನ್ನ ಕೊಟ್ಬಿಡ್ತೀನಿ. ನಾನು ಹೀರೋಯಿನ್ ಮಾಡು ನಿನ್ನ ಸಿನಿಮಾಗ, ನಾನು ಆ್ಯಕ್ಟಿಂಗ್ ಕಲಿತೀನಿ. ಓ
ಏನು ಬೊಟ್ಟಿ ಬಂಗಾರಕ್ಕ ನಿನ್ಗೆ ಇಷ್ಟೊಂದು ಆಸೆ ಐತೆ ಅಲ್ಲ ನೀವು ನೋಡಿದ್ರೆ ಹಿಂಗಿಷ್ಟು ಗಾತ್ರ ಐತಿಯಾ ಹಿಂಗಿದ್ಯಾ ನೀನು ತೊಗೊಂಡು ಹೀರೋಯಿನ್ ಪಾತ್ರ ಕೊಡು ಅಂತ ಹೇಳ್ತೀಯಾ ಒಂದು ವೇಳೆ ಪ್ರೊಡ್ಯೂಸರು ನಿರ್ದೇಶಕರು ಒಪ್ಪಲೆ ನಾನೇನು ಮಾಡಲಿ ಆದರೆ ಒತ್ತಡ ಹಾಕಿ ಪ್ರೊಡ್ಯೂಸರ್ನ ಡೈರೆಕ್ಟ್ ಒಪ್ಪಿಸ್ತೀನಿ ಯಾವ ರೋಲ್ ಗೊತ್ತಾ ನಿಂಗೆ ಪಾತ್ರ ವಿಲನ್ ಪಾತ್ರ ಕೊಡಿಸ್ತೀನಿ ಖಳನಾಯಕಿ ಪಾತ್ರ ಮಾಡ್ಬೇಕು ನೀವು ಆ ಹೀರೋಯಿನ್ ಪಾತ್ರ ಹೀರೋಯಿನ್ ಹೆಂಗಿರ್ಬೇಕು ಗೊತ್ತಾ ಬುಲ್ಬುಲ್ ಆಗಿರ್ಬೇಕು ಹಿಂಗೆಲ್ಲ ನಡುವೆ ಅಲ್ಲಾಡಿಸ್ಬೇಕು ಹಿಂಗೆ ಆಡಿಸ್ಬೇಕು ಆ ಆಗ್ತದೆ ನಿಮ್ಗೆ ಪರ್ಸ್ನಾಲಿಟಿ ಹೀರೋಯಿನ್ ಆಗ್ಬೇಕಾದ್ರೆ ಸಣ್ಣಗ ತೆಳ್ಳಗ ಬಳ್ಳಗ ಡ್ಯಾನ್ಸ್ ಆಡ್ಬೇಕಾ ಹಂಗಾರ ನಾನು ಕೆಲ್ಸಕ್ಕೆ ಬರಕ್ಕಿಲ್ವ ಹೀರೋಯಿನ್ಕ ಹಂಗಾದ್ರೆ ನೀನು ಇವೆಲ್ಲ ಇಟ್ಕೊಬೇಡ ನಡಿ ನಡಿ ನೋಡಿದ್ನಿ ನಿನಗೆ ಬಡ್ಡಿನೂ ಇಲ್ಲ ಹಾಸ್ಲು ಇಲ್ಲ ಬೆಳಗ್ಗೆ ತಂದು ನನ್ನ ದುಡ್ಡು ಸೆಟ್ಲ್ ಮಾಡ ಅಯ್ಯೋ ಮುನ್ರಾಜ ಯಾರ ಹತ್ರ ನಿನ್ನ ನಾಟಕಗಳಾಡ್ತಾರದು ಇವೆಲ್ಲ ಮಾಡಬೇಡ ಮತ್ತೆ ಈ ಬಡ್ಡಿ ಬಂಗಾರಕ್ರಿ ಎಂತವಳು ಅಂತ ನೋಡಿಸ್ತೀನಿ ಬಡ್ಡಿ ಬಂಗಾರಮ್ಮನವ್ರೆ ನಿನ್ಗೆ ಹೀರೋಯಿನ್ ಮಾಡಿಲ್ಲ ಅಂದ್ರೆ ಕಾಸು ಕೊಡಲ್ವಾ ಈಗ ವಿಲನ್ ಪಾತ್ರ ಖಳನಾಯಕಿ ಪಾತ್ರ ಮಾಡಿದ್ರೆ ಎಷ್ಟು ಬೆಲೆ ಇರ್ತದೆ ನಿಮ್ಗೆ ಗೊತ್ತಾ ಕೊಡ್ರೆ ಇವ್ರಿಗೆ ನಾನು ಪಾತ್ರ ಕೊಡಿಸ್ತೀನಿ ಅಂತ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೇಳಿದ್ರೆ ಕೊಡ್ರೆ ನೋಡಮ್ಮ ನೀವು ಹೀರೋಯಿನ್ ಆಗಕ್ಕಾಗಲ್ಲ ನೀನು ಖಳನಾಯಕಿ ಪಾತ್ರ ಕೊಡಿಸ್ತೀನಿ ಅಂದ್ರೆ ಕಾಸು ಕೊಡ್ತಾ ಇಲ್ಲ ಕೊಡ್ರೆ ನೀವ್ ಹೇಳಿಲ್ವಾ ನನ್ನ ಅಕೌಂಟಲ್ಲಿ ನೀನು ಕಳಿಸ್ತೀನಿ ನಿಮ್ಮ ಅಕೌಂಟ್ ಕೊಟ್ಬಿಟ್ಟು ಬಡ್ಡಿ ಬಂಗಾರ ಅಂತ ಹೇಳಿಲ್ಲ ಕೊಡ್ರೆ ನೀವು ಕೇಳ್ತಾನೆ ನೋಡಿ ಕೊಡ್ರೆ ಹೌದು ಮುನ್ರಾಜು ನೀನು ಹೇಳೋದ್ರಲ್ಲಿ ಒಂದು ಸತ್ಯ ಇದೆ ಏನಪ್ಪ ಅಂದರೆ ಈಗ ನೀನು ಕಾಸು ಕೇಳಿದ್ಯಾ ಆ ಎಮ್ನು ಈಗ ನಾನು ಬಡ್ಡಿ ಹಳೆ ಬಾಕಿ ಕೊಡು ಇಲ್ಲಾಂದರೆ ನಾನು ಹೊಸ ಕೊಡೋದಿಲ್ಲ ಹಣ ಅಂತ ಹೇಳ್ತಾವೆ. ಹೌದು ಕೊಡ್ರೆ ಆದರೆ ಈಗ ಆ ಎಮ್ಮನಿಗೆ ನೀನು ಒಂದು ಪಾತ್ರ ಕೊಡಿಸ್ತೀನಿ ಅಂತ ಹೇಳಿದ್ಯಾ ಖಳನಾಯಕಿ ಪಾತ್ರ. ಹೌದು ಕೊಡ್ರೆ ಆದರೆ ಖಳನಾಯಕಿ ಪಾತ್ರದಲ್ಲೂ ಒಳ್ಳೆ ಸಂಭಾವನೆ ಇದೆ. ಹೇಗೆ ಅಂದರೆ ಹೀರೋನಿಗಿಂತ ಖಳನಾಯಕಿ ಪಾತ್ರಕ್ಕೂ ಕೂಡ ಒಳ್ಳೆ ಸಂಭಾವನೆ ಕೊಡ್ತಾರೆ. ನಿಮ್ಮನ್ನು ಆ ಪಾತ್ರದಲ್ಲಿ ತಗೊಂಡ್ರೆ ನಿರ್ಮಾಪಕರು ಡೈರೆಕ್ಟ್ರು ಅದಕ್ಕೆ ಒಳ್ಳೆ ಸಂಭಾವನೆ ಕೊಡ್ತಾರೆ. ಮುಂದೆ ನೀವು ಅದನ್ನು ಬೆಳಿಬೋದು ಅದೇ ರೀತಿ ಚಲನಚಿತ್ರದಲ್ಲಿ. ಹಂಗಾಗಿ ಪಾಪ ನಮ್ಮ ಮುನ್ರಾಜ್ ಅವ್ರು ಹೇಳ್ತಾವ್ರೆ ಏನು ಅವ್ರು ನೀವು ಕೊಡೋಂಥ 5 ಲಕ್ಷಕ್ಕೆ ನಾನೇ ಶ್ಯೂರಿಟಿ ಇರ್ತೀನಿ ಬಡ್ಡಿ ಬಂಗಾರ ಅಂದರೆ ಕೊಡಿ. ಅಂದ್ರೆ ನಿಮ್ಗೇನ್ ಬುದ್ಧಿ ಇದೆಯಾ? ನಾನು ಯಾಕೆ 5 ಲಕ್ಷ ಕೊಡ್ಬೇಕು? ಈಗ ಆಲ್ರೆಡಿ ಇಸ್ಕೊಂಡಿರೋ ದುಡ್ಡೇ ಕೊಡಕ್ಕಿಲ್ಲ ಅಂತನ, ಹೊಲ ಮಾರೇನ ಅಂತನ, ಅಕೌಂಟಾಗ ಐತೆ ಅಂತನ, ಗೌಡ್ರು ಕೊಡ್ತಾರೆ ಅಂತನ, ಯಾವ ಮಾತಂತ ಕೇಳ್ತೀರಿ? ಈಗ ಹೋಗ್ಲಿ ಎಲ್ಲ ಹೋಗ್ಲಿ ಅಂತೇಳಿ 5 ಲಕ್ಷ ಕೊಡ್ತೀನಿ. ಸಿನಿಮಾದಲ್ಲಿ ಹೀರೋಯಿನ್ ಪೋಸ್ಟ್ ಕೊಡ್ಸು ಅಂದ್ರೆ ಅದು ಯಾವ ಥರದ್ದು ಯಾವ ಪಾತ್ರ? ಅದು ಖಳನಾಯಕಿನಂತೆ. ನಾನೇನು ಕಳ್ತನ ಮಾಡಿದ್ದೀನಿ ಖಳನಾಯಕಿ ಆಗೋದಕ್ಕೆ? ಇಲ್ವಲ್ಲ. ಪಾತ್ರದಲ್ಲಿ ನೀನು ಖಳನಾಯಕಿ ಬಿಟ್ರೆ ನಿಜವಾದ ರೂಪದಲ್ಲಿ ಅಲ್ಲ, ಪಾತ್ರದಲ್ಲಿ ಮಾಡಿದ್ರೆ. ಯಾಕಂದ್ರೆ ನಿನ್ಗೆ ಇನ್ನೂ ಈಗಾಗಲೇ ಬಾಕಿ 5 ಲಕ್ಷ ರೂಪಾಯಿ ಬಾಕಿ ಇದ್ದಾರೆ ಮುನ್ರಾಜು. ಆ ಹಣ ಬರ್ಬೇಕಂದ್ರೆ ಇದಕ್ಕೆ ಬಂಡವಾಳ ಹಾಕಿದ್ರಾಗ ಆಗ ಒಳ್ಳೆ ಹೆಸರು ಮಾಡ್ತಾರೆ, ಪಿಕ್ಚರ್ ಚೆನ್ನಾಗಿ ಓಡ್ತದೆ, ಆವಾಗ ದುಡ್ಡು ಬರ್ತದೆ. ಆ ದುಡ್ಡನ್ನ ನಿಮಗೆ 5 ಲಕ್ಷಕ್ಕೆ 5 ಲಕ್ಷ 10 ಲಕ್ಷ ಆಯ್ತು ಅದ್ರ ಬಡ್ಡಿ ಸಮೇತ ಕೊಡಕ್ ಅನುಕೂಲ ಆಗ್ತದೆ. ನೀವು ದುಡ್ಡು ಕೊಡಿಲ್ಲ ಅಂದ್ರೆ ಆತ ಬಾಕಿ ಕೂಡ ನಿಮ್ಗೆ ಕೊಡಕ್ ಆಗೋದಿಲ್ಲ. ಆ 5 ಲಕ್ಷ ನಾನೇ ಶ್ಯೂರಿಟಿ ಇರ್ತೀನಿ, ಕೊಡ್ಲಿ. ಅಲ್ಲ ಗೌಡ್ರೆ, ನೀವು ಹೇಳಿದ್ದಂತೂ ಕರೆಕ್ಟ್ ಹಾಗೆ ಅದ. ಆದರೆ ಈಗ ಖಳನಾಯಕಿ ಪಾತ್ರ ಕೊಡ್ತೀನಿ ನಾನು ಅಂತ ಹೇಳ್ತಿದ್ದಾನೆ. ಡೈರೆಕ್ಟರ್ನ ಮಾತಾಡ್ತೀನಿ, ನಿರ್ದೇಶಕರನ್ನ ಮಾತಾಡ್ತೀನಿ, ನಿರ್ಮಾಪಕರನ್ನ ಮಾತಾಡ್ತೀನಿ ಅಂತ ಹೇಳ್ತಾವನೆ. ಒಂದು ವೇಳೆ ಏನಾದರೂ ಆ ಪಿಕ್ಚರ್ ಏನಾದರೂ ಓಡಿಲ್ಲ ಸರಿಯಾಗಿ ಅಂದರೆ ನನ್ನ ದುಡ್ಡಿಗೆ ನೀವು ಶ್ಯೂರಿಟಿ ಇರ್ತೀರೇ? ಇರ್ತೀನಿ ಶ್ಯೂರಿಟಿ ಇರ್ತೀನಿ. ಗೌಡ್ರೆ ಕಮರ್ಷಿಯಲ್ ಸಿನಿಮಾದು ಒಳ್ಳೆ ಹೀರೋನ ಹಾಕಿ ಮಾಡ್ಕೊಂತ ಇರೋದು, ಒಳ್ಳೆ ಹೀರೋ ಸೂಪರ್ ಸ್ಟಾರ್ ಹೀರೋನ ಹಾಕಿ ಪಿಕ್ಚರ್ ತೆಗಿತಾ ಇರೋದು. ದುಡ್ಡು ಎಲ್ಲಿ ಹೋಗಲ್ಲ, ಬಾಕ್ಸ್ ಆಫೀಸಲ್ಲಿ ಕೊಳ್ಳೆ ಹೊಡಿತದೆ ಗೌಡ್ರೆ. ಆ ಬಡ್ಡಿ ಬಂಗ ನಮ್ಗೇನ್ ಗೊತ್ತು? ಬಡ್ಡಿ ಎಣಿಸ್ಕೊಂಡು ಸಿನಿಮಾ ರಂಗದ ಬಗ್ಗೆನೇ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಿನ್ ಬರ್ಬೇಕಾದಂತ ಬಾಕಿ 5 ಲಕ್ಷ ಎಲ್ಲಿ ತಂದ್ಕೊಡ್ತಾನೆ? ಈಗ ನೀವಿಷ್ಟೆಲ್ಲ ಹೇಳ್ತಾ ಇದ್ದೀರಾ, ಆಯ್ತು ಖಳನಾಯಕಿ ಪಾತ್ರ ಕೊಡಿಸ್ರಿ, ಅದ್ರಾಗ ನಾನು ಏನು ಅಂತ ಪ್ರೂವ್ ಮಾಡ್ಕೊತೀನಿ, ಒಳ್ಳೆ ಸಂಭಾವನೆ ಕೊಡಿಸ್ಬೇಕು. ಅದ್ರ ಜೊತೆಗ ಅದ್ರಲ್ಲಿ ಪಾತ್ರ ಕೊಡ್ಸಿದೀನಿ ಅಂತ ಬಡ್ಡಿ ಮಾತ್ರ ಕೊಟ್ಟಂಗಿಲ್ಲ ನೋಡ್ರಿ. ಈಗ್ಲೇ ಹೇಳ್ತಾ ಇದ್ದೀನಿ, ಆ ದುಡ್ಡೇನಾದ್ರೂ ಆತ್ಮ ಕೊಡ್ಲಿಲ್ಲ ಅಂದ್ರ ನಾನ್ ನಿಮ್ ಮನೆಗ ಕೇಳ್ತೀನಿ. ನೀವೇ ಶ್ಯೂರಿಟಿ. ಪಿಕ್ಚರ್ ರಿಲೀಸ್ ಆಗಿ 1 ವಾರಕ್ಕೇನೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತದೆ ಗೌಡ್ರೆ. ಅಷ್ಟು ಕಲೆಕ್ಷನ್ ಆಗ್ತದೆ. ನಮ್ಮ ಪ್ರೊಡ್ಯೂಸರು ಒಳ್ಳೆ ಪ್ರೊಡ್ಯೂಸರ್ ಇಲ್ಲ. ಮುನ್ರಾಜ್ ಅವರು ಬಡ್ಡಿ ಬಂಗಾರ ದುಡ್ಡು ಎಲ್ಲಿ ಹೋಗಲ್ಲ ಗೌಡ್ರೆ. ಮುನ್ರಾಜ್ ಅವರು ನನ್ಗೆ ಇವತ್ತಿಂದ ಪರಿಚಯ ಅಲ್ಲ, ಇಂದಿನಿಂದನೂ ನಾನು ನೋಡಿದ್ದೀನಿ ಅವ್ರ ಬಗ್ಗೆ, ಅವ್ರ ವ್ಯವಹಾರದ ಬಗ್ಗೆ. ಅವ್ರು ಕೊಡ್ತಾರೆ ಅನ್ನೋದು ನಮಗೆ ನನಗಿದೆ.
ನಾನು 2-3 ಕಡೆ ಈ ಥರ ಕೊಡಿಸಿದ್ದೀನಿ, ಅವ್ರಿಗೆ ಹಣ ವಾಪಸ್ ಕೊಟ್ಟಿದ್ದಾರೆ. ಹಂಗಾಗಿ ನಿಮಗೂ ವಾಪಸ್ ಕೊಡ್ತಾರೆ. ಆಮೇಲೆ ಏನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿ ನಿಮಗೆ ಬರಬೇಕಾದಂಥ ಬಾಕಿಯನ್ನು, ಅಸಲನ್ನು, ಇನ್ನೂ ಬರಬೇಕಾದ ಮೊದಲು ಇವಾಗೇನು ನೀವು ಮತ್ತೆ 5 ಲಕ್ಷ ಕೊಡ್ತಾರೆ ಅದು ಕೂಡ ಸೇರಿಸಿ ಕೊಡ್ತಾರೆ. ಹಂಗಾದ್ರೆ ನೀವು ಗ್ಯಾರಂಟಿ ಅನ್ನಿ. ನಾವು ಗ್ಯಾರಂಟಿ. ಅವ್ರೇನಾದ್ರೂ ದುಡ್ಡು ಕೊಡ್ಲಿಲ್ಲ ಮುನ್ರಾಜ್ ಅವರು ಅಂತಂದ್ರೆ ನಿಮ್ಮದು ಚೆಕ್ಗಳನ್ನ ಆಧಾರವನ್ನ ನನಗೆ ಕೊಡ್ಬೇಕಾಗ್ತದೆ. ಆಗ ನಾನು ಕೊಡ್ತೇನೆ 5 ಲಕ್ಷ. ಅಲ್ಲ, ಅವ್ರು ಹೇಳ್ತಾವ್ರದಲ್ಲ ಮುನ್ರಾಜ್ ಅವರು, ಆಗೇನಾದ್ರೂ ನಷ್ಟ ಆದ್ರೆ ನನ್ನ ಭೂಮಿ ಪೂರ್ತಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ, ಕ್ರಯ ಮಾಡ್ಕೊಡ್ತೀನಿ. ಹೌದು ಗೌಡ್ರೆ, ತುಂಬಾ ಅನುಕೂಲ ಆಯ್ತು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಡ್ಡಿ ಬಂಗಾರಮ್ಮವರು ಒಪ್ಕೊಂಡವ್ರೆ. ಇಲ್ಲಿದ್ರಲ್ಲಿ ಕಷ್ಟ ಆಗ್ತಾ ಇತ್ತು ಗೌಡ್ರೆ. ತುಂಬಾ ಧನ್ಯವಾದಗಳು ಗೌಡ್ರೆ. ನಿಮ್ಮ ಮಾತನ್ನ ನಾನು ಉಳಿಸ್ತೀನಿ ಗೌಡ್ರೆ. ಸಿನಿಮಾ ತೆಗೆದು, ಸಿನಿಮಾ ಪ್ರೊಡ್ಯೂಸರ್ ಒಳ್ಳೆಯವರು, ಡೈರೆಕ್ಟರ್ ಅವರು, ಪ್ರೊಡ್ಯೂಸರ್ ಅವರೇ. ಖಂಡಿತವಾಗಿ ಒಳ್ಳೆ ಸಿನಿಮಾ ಆಗ್ತದೆ, ಬಾಕ್ಸ್ ಆಫೀಸ್ ಒಳ್ಳೆ ಹೊಡಿತದೆ. ಅವ್ರ ದುಡ್ಡು ಎಲ್ಲಿ ಹೋಗ್ಬಿಟ್ರೆ ನಿಮ್ಮ ಮಾತನ್ನ ಉಳಿಸ್ತೀನಿ. ಧನ್ಯವಾದಗಳು ಗೌಡ್ರೆ. ಗೌಡ್ರೆ, ನಿಮ್ಗೆ ಗೊತ್ತಿಲ್ಲ, ತುಂಬ ಫೇಮಸ್ ಅವರು ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅಂತ. ಅವರೇ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪಕರಾಗಿ ಸುಮಾರು ವರ್ಷಗಳಿಂದ ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಪಿಕ್ಚರ್ಗಳು ತೆಗೆದವ್ರೆ. ಬಾಕ್ಸ್ ಆಫೀಸ್ ಒಳ್ಳೆ ಹೊಡೆದ್ಬಿಟ್ಟಾರೆ ಕೊಡ್ರೆ. ಡಾಕ್ಟರ್ ವಿ ವೆಂಕಟೇಶ್ ಅಂತ ಅದ್ಭುತವಾಗಿ ಅವ್ರ ಸಿನಿಮಾ ತೆಗಿತಾರೆ ಗೌಡ್ರೆ. ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ನಿರ್ದೇಶಕರು, ಒಳ್ಳೆ ಡೈರೆಕ್ಟ್ರು ಅವರೇ ಗೌಡ್ರೆ. ಸಿನಿಮಾ ಅವ್ರದ್ದೇ, ದುಡ್ಡು ಹಾಕೋದು ಅವರೇ, ಕತೆ ಬರೆಯೋದು ಅವರೇ, ಎಲ್ಲ ಅವ್ರದ್ದೇ ಗೌಡ್ರೆ. ಅದಕ್ಕೆ ಸೂಪರ್, ಅದಕ್ಕೆ ಸಕ್ಸಸ್, ಸುಮಾರು ಪಿಕ್ಚರ್ ಸಕ್ಸಸ್ ಆಯ್ತು ಗೌಡ್ರೆ. ರಚಿತ ಮಹೋತ್ಸವ ಬಂದಿದೆ, 100 ಡೇಸ್ ಓಡಿದೆ. ಎಲ್ಲ ಟ್ಯಾಕಿಸ್ಗಳಾಗ ಹೂವಿನಾರಲು ಕಟ್ಔಟ್ಗಳಾಗಿ ಡಾಕ್ಟರ್ ವಿ ವೆಂಕಟೇಶ್ ಅವರು ಮೇರಿಸ್ಬಿಟ್ಟವ್ರು ಕೊಡ್ರೆ. ಅಂಥವರು ನಮ್ಗೆ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದು ಕೊಡ್ರೆ. ಏನು ನನಗೆ ಕೊಟ್ಟಿದ್ದ ಮಾತು ಉಳಿಸ್ಕೊಂಡ್ರೆ ಸಾಕು ಮುನ್ರಾಜ್ ಅವರೇ. ಅವ್ರಿಗೇನು ಮಾತು ಕೊಟ್ಟಿದ್ದೀನೋ ಬಡ್ಡಿ ಬಂಗಾರ ಅಂತ, ಅದೇ ರೀತಿ ನೀನು ಮಾತು ಉಳಿಸ್ಕೊಂಡು ನೀನು ಜೈಗಳಿಸಿದ್ರೆ ಪಿಕ್ಚರ್ ಚೆನ್ನಾಗಿ ಹೊಡೆದ್ರೆ ನಂದು ಅದೇ ಒಂದು ನಿಮ್ಮ ಆಶೀರ್ವಾದ ಇದ್ರೆ ನಾವು ಆಕ್ಟ್ ಮಾಡ್ತೀವಿ. ಹೊಸ ಹೀರೋಯಿನ್ನು ನಮ್ಮ ಬಡ್ಡಿ ಬಂಗಾರಮ್ಮ ಹೊಸದಾಗಿ ವಿಲನ್ ಕ್ಯಾರೆಕ್ಟರ್ಗೆ ಅವಕಾಶ ಮಾಡಿ ಕೊಡ್ತಾ ಇದ್ದೀನಿ. ಡಾಕ್ಟರ್ ವಿ ವೆಂಕಟೇಶ್ ಚಿತ್ರದಲ್ಲಿ ಅದ್ಭುತವಾಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಬರ್ತದೆ. ಆ ಕೊಳ್ಳೆ ಹೊಡ್ಕೊಂಡ್ ದುಡ್ಡೆಲ್ಲ ಬಡ್ಡಿ ಬಂಗಾರಮ್ಮ ಕೊಡ್ಬೇಕು. ನೋಡಮ್ಮ ಬಡ್ಡಿ ಬಂಗಾರಮ್ಮ, ಈಗೇನು ಕಲಾವಿದ ಮುನ್ರಾಜ್ ಹೇಳಿದ್ರಲ್ಲ, ನಿಮ್ಮ ಡೈರೆಕ್ಟರ್ ಯಾರು ಅಂತ ಕೇಳಿದ್ದೀನಿ, ನಿಮ್ಮ ಪ್ರೊಡ್ಯೂಸರ್ ಯಾರು ಅಂತ ಹೇಳಿದ್ದೀನಿ. ಡಾಕ್ಟರ್ ವೆಂಕಟೇಶ್ ಇವರೆಲ್ಲ ಇದಾರೆ ಅಂತ ಹೇಳಿದ್ದಾರೆ. ಅವರೆಲ್ಲ ಇದಾರೆ ಅಂದ್ರೆ ನಿನ್ ದುಡ್ಡು ಬಂದಂಗೆ ಪಿಕ್ಚರ್ ಚೆನ್ನಾಗಿ ಓಡ್ತದೆ. ನಿನ್ ದುಡ್ಡಿಗೇನು ಮೋಸ ಆಗಲ್ಲ. 5 ಲಕ್ಷ ಕೊಟ್ಬಿಡು ಅಂತ. ಕೊಡದಿದ್ದ ಪಕ್ಷಕ್ಕ ಇವ್ರ ಭೂಮಿಯನ್ನು ನಿಮ್ಗೆ ರಿಜಿಸ್ಟರ್ ಮಾಡೋದಕ್ಕೆ ಕೊಡೋದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ. ಆಗ್ಬೋದು ಗೌಡ್ರೆ. ನೋಡ್ರಿ, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮಾಡ್ತಾ ಮಾಡ್ತಾ ಯಜಮಾನ್ರಿಗೆ ಇದೇನೋ ಜಾಸ್ತಿ ಆಗಿಬಿಟ್ಟಿದೆ ಸರ್. ಗೌಡ್ರೆ, ನಿಮ್ಮ ಹತ್ರ ಸಾಲ ಇದ್ದರೂ ಕೂಡ ನೀವು ಸ್ವಲ್ಪ ಸಹಾಯ ಮಾಡಬೇಕು. ನಾನು ಬದುಕಿದ್ದು ಕಷ್ಟಪಟ್ಟು ನಿಮ್ಮ ಸಾಲ ತೀರಿಸ್ತೀನಿ ಗೌಡ್ರೆ. ನನ್ನ ಮುತ್ತೈದೆ ಭಾಗ್ಯ ಉಳಿಸ್ಕೊಟ್ಬಿಟ್ರಿ. ಎಲ್ಲ ತಾಯಿ, ಈ ಹಿಂದೆನೇ ನಾನು 50,000 ರೂಪಾಯಿ ನಿಮ್ಗೆ ಸಾಲ ಕೊಟ್ಟಿದ್ದೀನಿ. ಯಜಮಾನ್ರು ಚೆನ್ನಾಗಿಲ್ಲ ಅಂತೇಳಿ ಮತ್ತೆ ಈ ಸಾಲ ಮಾಡಬೇಕು ಅಂತ ಬಂದಿದ್ದೀಯ. ನಿಮ್ಗೆ 50,000 ಸಾಲ ತೀರಿಸೋದೇ ಕಷ್ಟ. ಆದರೂ ಕೂಡ ಇವಾಗ ನೀನು ಮತ್ತೆ ಸಾಲ ಕೇಳ್ತಾ ಇದೀಯ. ಆದರೂ ಕೊಡ್ತೀನಿ. ನಿಮ್ಮ ಯಜಮಾನ್ರ ಆರೋಗ್ಯನ ಕಾಪಾಡ್ತಾ ಇದೆ.